விஷயங்களை இங்க பகிர்ந்து இருக்கிறாங்க. பிஎம்ஏ எந்த நேரத்தில் நம்ம கூட இருந்திருக்கிறாங்க, இனியும் இருப்போம். 35 ವರ್ಷದಿಂದ ಫ್ರೆಂಡ್ ನಮಗೆ ನಮ್ಮ ಶಿವಕುಮಾರ್, ನಾವೆಲ್ಲ ಒಂದೇ ಶಾಪ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅವರೇ ಹಾಗೂ ಅವರ ಪದಾಧಿಕಾರಿಗಳೇ ಹಾಗೂ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಹಾಗೂ ಎಲ್ಲ ಅವರ ಸಹೋದರರೇ ಸದಸ್ಯರೇ ಹಾಗೂ ನನ್ನ ಕೊಲೀಗ್ ಆಫೀಸ್ ಬೇರರ್ಸ್ ಅವರೇ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್, ಎಲ್ಲ ಕೆಜಿಎಫ್ ಕಾಂಪ್ಲೆಕ್ಸ್ ನ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಹಾಗೂ ನಮಗಿಂತ ಮುಂಚೆ ಈ ಒಂದು ಬಿಎಂಎ ನ ಯಶಸ್ವಿಯಾಗಿ ನಡೆಸಿದ ಮುನ್ನಾಲ್ ಜನರಲ್ ಸೆಕ್ರೆಟರಿ ಆದಂತ ನಮ್ಮ AR ಬಾಬು ಅವರೇ, ಇದಕ್ಕೆ ಮುಂಚೆ ಮಾತಾಡಿದ ನಮ್ಮ ಆಟೋ ಸಂಘದ ಅಧ್ಯಕ್ಷರಾದಂತ ರಾಜ್ಕುಮಾರ್ ಅಣ್ಣ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನನ್ನ ಮಾಧ್ಯಮ ಮಿತ್ರರೇ, ಪ್ರತಿಯೊಬ್ಬರಿಗೂ ವಿಶೇಷವಾಗಿ 7ನೇ ದಿವಸ 7 ದಿನಗಳಿಂದ ಇಲ್ಲಿ ನಿರಂತರವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಎಲ್ಲ ನನ್ನ ಸಹೋದರರಿಗೆ, ಹಿರಿಯರಿಗೆ, ನನ್ನ BML ಕಾರ್ಮಿಕ ಸಂಘದ ಪರವಾಗಿ ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಅಂದ್ಕೊಂಡಿರ್ಬೋದು ಯೂನಿಯನ್ ಅವ್ರು ಬಂದಿಲ್ಲ, ಯೂನಿಯನ್ ಬರ್ಲಿ, ರಾಮಚಂದ್ರ ರೆಡ್ಡಿ ಬರ್ಲಿ, ಗೋಪಿ ಬರ್ಲಿ, கண்டிப்பா வந்திருக்கணும். ஏன்னா நம்ம கூட உங்களுக்கு டைரக்டா இங்க பேசுறதே பெரிய விஷயம் கிடையாது. டெய்லி 1 hour நான் கூட பேசுறேன். பட் வேலை ஆகும். ஏன்னா மேனேஜ்மெண்ட் டெவலப்மெண்ட் கொஞ்சம் ஆயிடுச்சு. நம்ம கூட இங்க டெப்த் எம்ப்ளாய் சில்ட்ரன்ஸ் இங்க இருக்கிறாங்க, நம்ம சர்விங் எம்ப்ளாய் சில்ட்ரன்ஸ் இங்க இருக்கிறாங்க. கான்ட்ராக்ட் ஆபரேட்டர்ல நம்மளே நிறைய பேர் ரெக்கமெண்ட் பண்ணிருக்கு. 35 வருஷமா வேலை செஞ்ச டீச்சர் இருக்கிறாங்க, 15 வருஷத்துல வேலை பண்ணிருக்கிற கான்ட்ராக்ட் ஆபரேட்டர் தான் இங்க இருக்கிறாங்க. நம்மளுக்கு தெரியும் நிறைய பேர் இதெல்லாம் நம்ம பிரச்சனை இருக்கிறோம். பட் நீங்க உங்களுக்கு என்ன கோரிக்கைகள் இருக்குதோ, என்ன டிமாண்ட்ஸ் இருக்குதோ, நம்மளுக்கு கூட இதெல்லாம் தெரியும். ಬಟ್ ಅದೆಲ್ಲ ಕರೆಕ್ಟ್ ಆಗಿದೆ. ನೀವೇನು ಮ್ಯಾನೇಜ್ಮೆಂಟ್ ಕೇಳ್ತಾ ಇದ್ದೀರೋ, ಡಿಮ್ಯಾಂಡ್ಗಳು ಇಟ್ಟಿದ್ದೀರೋ, ಆ ಡಿಮ್ಯಾಂಡ್ಗಳು ನ್ಯಾಯವಾದದ್ದು. ಅನ್ಯಾಯವಾದದ್ದು ನೀವೇನು ಕೇಳ್ತಾ ಇಲ್ಲ. ಬಟ್ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ನಿಮ್ಮದು ಕೂಡ ನಾವು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ನಿಮಗೆ ಗೊತ್ತು, ಮ್ಯಾನೇಜ್ಮೆಂಟ್ ಹತ್ರ ನಿಮ್ಮ ವಿಷಯಗಳನ್ನ ಅಪ್ರೈಸಲ್ ಮಾಡದೇ ಇರೋದು, ಒತ್ತಡ ತರದೇ ಇರೋದು ಸಂದರ್ಭವೇ ಇರಲ್ಲ. ಎವ್ರಿ ಟೈಮ್ ಏನೇ ಮೀಟಿಂಗ್ ಇದ್ರು ಕೂಡ ಮ್ಯಾನೇಜ್ಮೆಂಟ್ ಹತ್ರ ನೀವು ನಮಗೆ ಜ್ಞಾಪಕ ಬರ್ತೀರಾ. ನಿಮ್ಮ ಕಷ್ಟಗಳೇನು ಅಂತ ನಮಗ್ ಗೊತ್ತು, ನಿಮ್ಮ ಟ್ರಬಲ್ಸ್ ಹಾರ್ಡ್ಶಿಪ್ಸ್ ಏನು ಅಂತ ನಮಗ್ ಗೊತ್ತು. ಈಗಿನ ಕಾಲದಲ್ಲಿ ಜೀವನ ನಡೆಸೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತು. ಮ್ಯಾನೇಜ್ಮೆಂಟ್ ಕೂಡ ಸಮಯ ಸಂದರ್ಭ ಬಂದಾಗಲೆಲ್ಲ ನಾವು ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಬೇಡಿಕೆಗಳನ್ನ ಅವರ ಮುಂದೆ ಇಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಈ BML 5 ಕೋಟಿಯಿಂದ ಇವತ್ತು 4,000 ಕೋಟಿವರೆಗೂ ಉತ್ಪಾದನೆ, ಪ್ರೊಡಕ್ಷನ್, ಪ್ರಾಡಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬರ ಒಂದು ಶ್ರಮ, ಬೆವರು ದುಡಿಸಿರುವ ಶ್ರಮ ಇದು. ಅದರಲ್ಲಿ ನೀವು ಕೂಡ, ನಾವು ಪರ್ಮನೆಂಟ್ ಇರ್ಬೋದು, ಇನ್ನೊಬ್ಬರು TCL ಇರ್ಬೋದು, ಇನ್ನೊಬ್ಬರು ಕಾಂಟ್ರಾಕ್ಟರ್ ಇರ್ಬೋದು, ಎಲ್ಲರೂ ಕಾರ್ಮಿಕ ವರ್ಗದಲ್ಲಿ ಇದು.
ನಮ್ಗೇನು ಡಿಫರೆನ್ಸಸ್ ಏನಿಲ್ಲ. ನೀವು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಇಲ್ಲ ಗೌರ್ಮೆಂಟ್ ಏನು ಸೆಂಟ್ರಲ್ ರಿಕ್ರೂಟ್ಮೆಂಟ್ ಪಾಲಿಸಿ ರೂಲ್ಸ್ ಇದಾವೋ ಅದನ್ನ ಫಾಲೋ ಮಾಡ್ಬೇಕಂತ ಹೇಳ್ಬಿಟ್ಟು ನಿರಂತರವಾಗಿ ನಾವು ಕೂಡ ಒತ್ತಡ ತರ್ತಾ ಇದ್ದೀವಿ. ಮೊನ್ನೆ ಕೂಡ ನಮ್ಮ ಎಂಪಿ ಕೂಡ ನನಗೆ ಮಾತಾಡಿದ್ರು ಇಲ್ಲಿ ಬರೋಕ್ ಮುಂಚೆ, ಏನು ಈ ತರ ಎಲ್ಲ ಮಾಡ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ, ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರು. ಇಲ್ಲ ಸರ್, ಅವರದ್ದು ಬೇಡಿಕೆಗಳು ನ್ಯಾಯವಾಗಿದೆ, ಇಲ್ಲಿ ಬಂದು ನಾವು ಬೆಂಬಲ ವ್ಯಕ್ತಪಡಿಸಬಹುದು, ಬಟ್ ಮಾತಾಡೋ ಕಡೆ ಮಾತಾಡಿ. ಯಾಕಂದ್ರೆ ನಮ್ಮ ದೇಶದ ಒಂದು ಅಧಿಕಾರ, ಈ 140 ಕೋಟಿ ಜನರ ಒಂದು ಅಧಿಕಾರ, ಭವಿಷ್ಯ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿದೆ. ಏನು ಒಂದು 6 ಕೋಟಿ ಜನರ ಎಲ್ಲಾ ಸೆಕ್ಟರ್ಸ್ ಅವರ ಒಂದು ಭವಿಷ್ಯ, ಅವರ ಒಂದು ಜೀವನ ವಿಧಾನಸೌಧದಲ್ಲಿದೆ. ಮೇನ್ ಯಾರು ನಮ್ಮನ್ನ ಆಡಳಿತ ನಡೆಸ್ತಾರೋ, ನಮ್ಮನ್ನ ಕಾನೂನು ವ್ಯಾಪ್ತಿಯಲ್ಲಿ ತರ್ತಾರೋ ಅವರ ಮಾತಾಡಿ ಸ್ವಲ್ಪ ಇದಕ್ಕೆ ಪರಿಹಾರ ಸಿಗಿದುಕೊಟ್ರೆ ಅದು ಕೂಡ ಅದೇ ಒಂದು ಈಸಿಯೆಸ್ಟ್ ಮಾರ್ಗ ಅಂತ ನಾನು ಕೂಡ ಹೇಳಿದೆ. ನಮ್ಮ MLA ಅವರು ಕೂಡ ಶ್ರೀಮತಿ ರೂಮಾ ಶಶಿಧರ್ ಕೂಡ ನಮ್ಮ ಹತ್ರ ಮಾತಾಡಿದ್ರು, ಅವರು ಕೂಡ ಇದನ್ನು ಹೇಳಿದೆ. ನೋಡಿ ಮೇಡಮ್, ಮ್ಯಾನೇಜ್ಮೆಂಟ್ ಹತ್ರ ನಾವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅವಕಾಶಗಳು ಬಂದಾಗಲೆಲ್ಲ ನಮ್ಮ ಸಹೋದರರ ಒಂದು ಬೇಡಿಕೆಗಳು ಏನಿದೆಯೋ, ಇಶ್ಯೂಗಳು ಏನಿದೆಯೋ ನಾವು ಅವರಿಗೆ ಒತ್ತಡ ತರ್ತಾ ಇದ್ದೀವಿ, ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ವಿ. ಬಟ್ ಸಮಯ ಸಂದರ್ಭಗಳು ಇನ್ನೂ ಬರ್ತಾ ಇಲ್ಲ. ಬರುತ್ತೆ. ಯಾಕಂತ ಹೇಳಿದ್ರೆ 7 ದಿವಸಗಳಿಂದ ನೀವು ಏನು ಒಂದು ನಿರಂತರ ಬಲಿಷ್ಠವಾದ ಒಂದು ಹೋರಾಟ ಹಮ್ಮಿಕೊಂಡಿದ್ದೀರೋ ಖಂಡಿತ ನಮಗೂ ಕೂಡ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಡೈಲಿ ನಿಮ್ಮನ್ನೆಲ್ಲ ಫ್ಯಾಕ್ಟರಿಯಲ್ಲಿ ನೋಡ್ತಾ ಇದ್ದೀವಿ. ಇವಾಗ ನೀವಿಲ್ಲ, ಈಗ ಬೆಳಗ್ಗೆ ಕೂಡ ಒಳಗಡೆ ಹೋದಾಗ ಯಾರು ಕಾಣಿಸ್ತಾನೆ ಇಲ್ಲ. ನಮಗೂ ಕೂಡ ಫೀಲಿಂಗ್ ಇದೆ, ನಮಗೂ ಕೂಡ ಬೇಜಾರಿದೆ, ಮನಸ್ಸು ನೋವಿದೆ. ಬಟ್ ಏನು ನಾವು ಯಾಕೆ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಮೊನ್ನೆ ಲಾಸ್ಟ್ ವೀಕ್ ಟ್ಯೂಸ್ಡೇ DK ಬರ್ತೀನಿ ಅಂತ ಹೇಳಿದ್ರು, ಬಂದಿದ್ರು. ಅವ್ರ ಹತ್ರ ಕೂಡ ನಾವು ನಿಮ್ಮ ವಿಷಯ ಏನ್ ಮಾತಾಡ್ಬೇಕು ಫಸ್ಟ್ ಡೇ, ಅದು ನಿಮ್ಮ ತಂಡ ಫಸ್ಟ್ ಡೇ ಬಂದಿದ್ರು, ಏನ್ ಅವ್ರ ಹತ್ರ ಮಾತಾಡ್ಬೇಕು ಇದೆಲ್ಲ ಬಂದು ಮುಂದುವರಿಬಾರ್ದು. ಇದಕ್ಕೇನಾದ್ರೂ ಟಾಪ್ ಎಕ್ಸಿಕ್ಯೂಟಿವ್ ಮ್ಯಾನೇಜ್ಮೆಂಟ್ ಬಂದು ಸ್ವಲ್ಪ ಪರಿಹಾರ ಕಟ್ಟಿಕೊಂಡ್ರೆ ಪೀಸ್ಫುಲ್ ಆಗಿ ಪ್ರೊಡಕ್ಷನ್ ನಡೆಯೋದಕ್ಕಾಗ್ಲಿ, ಅವರು ಕೂಡ ಸಂತೋಷ ಕೆಲಸ ಮಾಡೋದಕ್ಕಾಗ್ಲಿ ಅದು ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಹೇಳಿದ್ವಿ. ಮತ್ತೆ 2 ದಿವಸ ಆದ್ಮೇಲೆ ಡೈರೆಕ್ಟರ್ ಮೈನಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಬಂದಿದ್ರು. ನಮಗೆ ಗೊತ್ತಿತ್ತು ಇವ್ರ ಹತ್ರ ಎಲ್ಲ ನಾವು ಸಬ್ಜೆಕ್ಟ್ ಸ್ವಲ್ಪ ರೈಸ್ ಮಾಡೋಣ, ನೋಡಿ ಈ ಡೆವಲಪ್ಮೆಂಟ್ ನೋಡ್ಕೊಂಡು ಈ ಬೇರೆ ಬೆಳವಣಿಗೆಗಳು ಏನು ಇರುತ್ತೋ ಆಮೇಲೆ ನಾವು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಯೋಚನೆ ಮಾಡಿಕೊಂಡು ಡಿವಿಷನ್ ಲೆವೆಲ್ ಅಲ್ಲಾಗ್ಲಿ ಇಲ್ಲ ಕಾರ್ಪೊರೇಟರ್ಸ್ ಲೆವೆಲ್ ಅಲ್ಲಿ ಫಾಲೋ ಅಪ್ ಮಾಡಿಬಿಟ್ಟು ನಾವು ಕೂಡ ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಅವರ ಒಂದು ಭಾಗವಾಗಿ ನಾವು ಕೂಡ ಇರಬೇಕನ್ನುತ್ತೇನೆ ನಾವು ಸ್ವಲ್ಪ ಲೇಟ್ ಮಾಡಿದ್ವಿ. ಡೈರೆಕ್ಟರ್ ಮೈನಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಕೂಡ ಬಂದಿದ್ರು. ಅವ್ರ ಹತ್ರ ನಾವೇ ಮೀಟಿಂಗ್ ಕೇಳಿ ನಿಮ್ಮ ಇಶ್ಯೂವನ್ನು 15 ನಿಮಿಷ ಮಾತಾಡಿದ್ರು. ಅವ್ರ ಹತ್ರ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ಅವರು ಕೆಲಸ ಮಾಡ್ತಾರೆ, ಸುಮಾರು 35 ವರ್ಷಗಳಿಂದ ಅವರು ಈ ಕಂಪನಿಗೆ ಯಾವ ತರ ದುಡಿದಿದ್ದಾರೆ, ಇವಾಗ ಅವರ ಬೇಡಿಕೆಗಳು ಏನು, ಅವರ ಸಮಸ್ಯೆಗಳು ಏನು, ಅವರ ಕುಂದುಕೊರತೆಗಳು ಏನು, ಇದು KGF ಕಾಂಪ್ಲೆಕ್ಸ್ ಅಲ್ಲಿ ಸಾಲ್ವ್ ಆಗುವ ವಿಷಯ ಅಲ್ಲ ಇದು. ಯಾಕಂದ್ರೆ ಏನೋ ಒಂದು ಕಾಂಟ್ರಾಕ್ಟ್ ಆಪರೇಟರ್ಸ್ ಇಲ್ಲ TCS ವಿಷಯ ಅಂದ್ರೆ ಇದು ಹೋಲ್ ಬೆಂಬಲ್ಗೆ ಇದು ಸಂಬಂಧಪಟ್ಟಿದ್ದ ವಿಷಯ. ನೀವು ಅಲ್ಲೇ ಒಂದು ಅವರನ್ನೆಲ್ಲ ಕರೆದು ಮಾತುಕತೆ ಮಾಡಿ ಇದನ್ನ ತೀರ್ಮಾನ ತಗೊಂಡ್ರೆ ನಿಮಗೂ ಒಳ್ಳೆಯದು, ಕಂಪನಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು ಅಂತ ಕೂಡ ಹೇಳಿ. ಈಗಾಗಲೇ ನಿನ್ನೆ ಕೂಡ ಸುಮಾರು ನಮ್ಮ ಕಾರ್ಪೊರೇಟ್ ಸಾಧಾರಣ ಮಾತಾಡಿದೆ ನಾನು ಫೋನಲ್ಲಿ. ಈ ತರ ಎಲ್ಲ ಇದೆ, ಡೇ ಬೈ ಡೇ ಬಲ ಜಾಸ್ತಿ ಆಗ್ತಾ ಇದೆ, ಕಾರ್ಮಿಕದ ವರ್ಗ ಬಲ ಜಾಸ್ತಿ ಆಗ್ತಾ ಇದೆ. ನೀವು ಇದನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವರ ಒಂದು ಸೆಂಟಿಮೆಂಟ್ಸ್ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ತರ ಎಲ್ಲ ಇದ್ರೆ ಆಗೋದಿಲ್ಲ. ನಾವು ಕೂಡ ನಮ್ ಕೂಡ ನೋವೇನಿದೆ, 4 ದಿವಸ ಆಗಿದೆ ನಾವು ಹೋಗಿಲ್ಲ,
ನಿಮ್ಮ ಕಡೆಯಿಂದೆಲ್ಲ ಮಾತಾಡ್ತಿರೋದಕ್ಕೆ ಒಂದು ಪರಿಹಾರ ಏನಾದ್ರು ಸಿಗುತ್ತೆ ಅಂತ ನಾವು ಕೂಡ ಹೋಗಿಲ್ಲ. ಇಲ್ಲಾಂದ್ರೆ ಪೋಸ್ಟಲ್ಲೇ ನಾವೇ ಹೋಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಊರು, ನಮ್ಮ ಜನಗಳು ಈ ತರ ನೋವುತ್ತಿರೋದು ನಮಗ್ ಕೂಡ ಇದು ಸಹಿಸಕ್ಕಾಗಲ್ಲ ಅಂತ ಕೂಡ ಹೇಳಿದ್ವಿ. ಅದ್ರ ಮಧ್ಯದಲ್ಲಿ ನಾನು ನಮ್ಮ ಜನರಲ್ ಸೆಕ್ರೆಟರಿ ಜುಲೈ 9 ಮಂಗಳವಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ನಾವು ಮೀಟ್ ಮಾಡಿದ್ವಿ. ನಮ್ಮ ವಿಷಯ ಏನಿಲ್ಲ, ಇಲ್ಲಿ ಬಂದು ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಇಲ್ಲಿರೋರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ, ಇಲ್ಲಿ ಲೋಕಲ್ ಅಲ್ಲಿ ಕನ್ಸಿಡರೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ನಮ್ಮ BML ಫೌಂಡೇಶನ್ ಕಮಿಟಿಯಿಂದ ಲಿಮಿಟೆಡ್ ಆಗಿ ಮೆಂಬರ್ ಹೋಗಿ ಅಲ್ಲಿ ಕೂಡ ನಿಮ್ಮ ಇಶ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಕೂಡ ಅಲ್ಲಿ ನಮಗೆ ಕೆಲವೊಂದು ಭರವಸೆ ಕೊಟ್ಟು ಅಲ್ಲಿ ನೋಡಿದ್ರೆ ಒಂದ್ 2 ದಿವಸದಲ್ಲಿ ಅನೌನ್ಸ್ ಕೂಡ ಆಯ್ತು. ನಿಮ್ಗೆ ತಿಳಿದಂಗೆ ಪೇಪರ್ ಅಲ್ಲಿ ಕೂಡ ಬಂದ್ಬಿಡ್ತು, ಈ ತರ ಪ್ರೈವೇಟ್ ಇಂಡಸ್ಟ್ರಿಯಲ್ ಆಗ್ಲಿ ಬೇರೆಯಲ್ಲಾಗ್ಲಿ ಕಾರ್ಮಿಕರ ಒಂದು ನೇಮಕಾತಿಯಲ್ಲಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದು ಕೂಡ ಬಂತು. ಆಮೇಲೆ ಸಡನ್ ಆಗಿ ಮತ್ತೆ ಅದು ಕೂಡ ಸ್ಟಾಪ್ ಆಗುತ್ತೆ. ಬಟ್ ಈ ತರ ಎಲ್ಲ ಇದ್ರೂ ಕೂಡ ನಮ್ಮ BML KGF ಕಾರ್ಖಾನೆಯ ಕಾರ್ಮಿಕ ಸಂಘ ಖಂಡಿತವಾಗಲೂ ನಿಮ್ಮ ಸದಾ ಯಾವತ್ತು 24/7 ನಿಮ್ಮ ಬೆಂಬಲಕ್ಕೆ ಇರುತ್ತೆ ಅಂತ ನಾವು ಹೇಳ್ತೇವೆ. ನಿಮ್ಮ ಸಹಕಾರಕ್ಕೆ ನಾವು ಸದಾ ಸಿದ್ಧವಾಗಿರ್ತೇವೆ ಅಂತ ನಾವು ಈ ತೊಂದರೆ ನಿಮ್ಗೆ ಹೇಳ್ತೇವೆ. ನಾವು ಕೂಡ ಇವಾಗ ನೀವು ಇಂಡಿಪೆಂಡೆಂಟ್ ಆಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ನಾವು ಕೂಡ ಕೆಲವು ತೀರ್ಮಾನ ತಗೊಳ್ಬೇಕಂದ್ರೆ ಕೆಲವೊಂದು ಕಾನೂನು ಲಿಮಿಟ್ಸ್ ಇದೆ, ಪರಿಮಿತಿಗಳಿದ್ದಾವೆ. ಅದೆಲ್ಲ ನಾವು ಕೂಡ ಆಗು ಹೋಗುಗಳನ್ನ ನಾವು ಕೂಡ ಪರಿಗಣಿಸಿ ನಮ್ಮ BMA ಒಂದು ಅಧಿಕಾರ ವ್ಯಾಪ್ತಿಯನ್ನ ನಾವು ಕೂಡ ಕೂಲಂಕಷವಾಗಿ ಚರ್ಚೆ ಮಾಡಿ ನಿಮ್ಮ ಇಶ್ಯೂವನ್ನು ಬಂದು ನಾವು ಕೂಡ ಫೌಂಡೇಶನ್ ಕಮಿಟಿಯಲ್ಲಿ ಡೈಲಿ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ. ನಮ್ಮ BMA ಪಾಲ್ಘಾಟ್ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ರೈಲ್ ಕೋಚ್ ಇರ್ಬೋದು, ನಾವು ಕೂಡ ಅಪ್ಡೇಟ್ ಮಾಡ್ತಾ ಈ ತರ ಎಲ್ಲ ಸಿಚುವೇಶನ್ಸ್ ಆಗ್ತಾ ಇದೆ. ನಾವು ಫೌಂಡೇಶನ್ ಕಮಿಟಿ ಇದಕ್ಕೆ ಯಾವ ತರ ನಾವು ಪ್ರತಿಕ್ರಿಯೆ ನೀಡಬೇಕು, ಈ ಇಶ್ಯೂನ ನಾವು ಯಾವ ತರ ನಾವು ತಗೊಂಡು ಹೋಗ್ಬೇಕು, ಒಂದು ಸಮಾಧಾನವಾಗಿ ಸಂತೋಷವಾಗಿ ಒಂದು ಇಶ್ಯೂವನ್ನ ಬಗೆಹರಿಸೋದಕ್ಕೆ ನಾವು ಕೂಡ ಏನಾದ್ರೂ ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಫೌಂಡೇಶನ್ ಕಮಿಟಿ ಕೂಡ ನಿಮ್ಮ ಮೇಲೆ ಒಂದು ಪ್ರೀತಿ ಅಕ್ಕರೆ ಇದೇ ತರ ಮಾತಾಡೋದು ನಮಗೂ ಗೊತ್ತು. ನಾವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು, ನಾವು ಕೂಡ ಮಾತಾಡ್ತೀವಿ. ಶೀಘ್ರವಾಗಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಕಂಡುಕೊಳ್ಳೋದ್ರಲ್ಲಿ ನಮ್ಮ ಪ್ರಯತ್ನ, ನಮ್ಮ ಶಕ್ತಿ ಮೀರಿ ನಾವು ಕೂಡ ನಿಮಗೆ ಕೆಲಸ ಮಾಡ್ತೀವಿ, ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಕೊಡುತ್ತಾ, ಆಶ್ವಾಸನೆಯನ್ನು ಕೊಡುತ್ತಾ, ನಮ್ಮ ಕಾರ್ಮಿಕ ಸಂಘದ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ನೆತ್ತಿಗಂತ ಎಲ್ಲರಿಗೂ ನಾವು ನಿಮಗೆಲ್ಲ ಕ್ರಾಂತಿಕಾರಿ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವಾಗ ಇವರು ಏನು ಹೋರಾಟ ನಡೆಸ್ತಾ ಇದ್ದಾರೋ ಖಂಡಿತವಾಗಲೂ ನಾವು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. ಅವರ ಅಡಿಗಳು ಏನು ಬೇಗ ಇತ್ಯರ್ಥ ಆಗೋದಕ್ಕೆ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಕೂಡ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀವಿ. ಸರ್, ಇವಾಗ ಇವತ್ತು ಬೆಂಬಲ ಕೊಡೋದು ಎಷ್ಟು ಜನ? ಇಲ್ಲ, ಎಕ್ಸಿಕ್ಯೂಟಿವ್ ಕಮಿಟಿ ಬೆಂಬಲ ಅಂದರೆ ಆ ಥರ ನಾವು ಇಮಿಡಿಯೇಟ್ ಸ್ಟ್ರೈಕ್ ಎಲ್ಲ ಡಿಕ್ಲೇರ್ ಮಾಡೋದಾಗಲಿ ಬೇರೆ ಥರ ಮಾಡೋಕ್ಕಾಗಲ್ಲ. ವರ್ಕರ್ಸ್ನೆಲ್ಲ ಔಟ್ಸೈಡ್ ಟೋಟಲಿ ಇವಾಗ BMA ಎಕ್ಸಿಕ್ಯೂಟಿವ್ ಕಮಿಟಿ ಬಂದಿದೆ. BMA ಎಕ್ಸಿಕ್ಯೂಟಿವ್ ಕಮಿಟಿ ಇವತ್ತು ಬಂದಿದ್ದೀವಿ, ಅವ್ರ ಹತ್ರ ಮಾತಾಡಿದ್ದೀವಿ, ಮತ್ತು ಮ್ಯಾನೇಜ್ಮೆಂಟ್ ಹತ್ರನೂ ಮಾತಾಡ್ತೀವಿ. ಫರ್ದರ್ ಏನಾದಿದ್ರು ಮುಂದಿನ ಹಂತಗಳಲ್ಲಿ ಅದೇ ಇವರು ಇಟ್ಟಿರಲ್ಲ ಬೇಡಿಕೆ, ಇದು ಬೇಡಿಕೆ ನಿಮ್ಗೆ ಹೆಂಗಿರುತ್ತೆ? ಅವ್ರು ಕೇಳೋದು ನ್ಯಾಯ ಇದೆಯಾ? ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, ಅವರ ಬೇಡಿಕೆಗಳು ನ್ಯಾಯವಾಗಿದೆ, ಅವರ ಸಮಸ್ಯೆಗಳು ಇತ್ಯರ್ಥ ಆಗ್ತದೆ. ಸರ್, ಒಳಗಡೆ ಎಂಪ್ಲಾಯಿಗೆ ಇವ್ರಿಗೆ TC ಇವ್ರಿಗೆ ಏನು ವರ್ಕು ನಿಮ್ಗೆ ಅವ್ರಿಗೆ ವ್ಯತ್ಯಾಸ ಏನಿದೆ? ಒಂದೇ ವ್ಯತ್ಯಾಸ ಇದೆ? ಬಂದು ಒಂದೊಂದು ಕಡೆ ಒಂಥರ ಇರುತ್ತೆ. ಮ್ಯಾನೇಜ್ಮೆಂಟು ಎಂಪ್ಲಾಯಿಗೆ ಏನು ವರ್ಕ್ ಅಲಾಟ್ ಮಾಡಿರ್ತಾರೆ ಅದನ್ನು ಮಾಡ್ತಾರೆ. ಇವರು ವರ್ಕ್ ಅವ್ರಿಗೆ ಎಲ್ಲೆಲ್ಲಿ ವರ್ಕ್ ಮಿಷನಲ್ಲಿ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಎಲ್ಲೆಲ್ಲಿ ವರ್ಕ್ ಅವ್ರಿಗೆ ಅಸೈನ್ ಮಾಡಿರ್ತಾರೆ ಅವ್ರ ಕೆಲಸ ಅವ್ರು. ಸರ್, ಒಂದು ಎಂಪ್ಲಾಯಿ ಏನು ಕೆಲಸ ಮಾಡ್ತಾರೆ ಆ ಥರ ನಿಮ್ಮ ಕೆಲಸನೇ ಇವ್ರು ಮಾಡ್ತಾರೆ? ಇಲ್ಲ, ಎಲ್ಲರೂ ಒಂದೇ ಥರ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಇವಾಗ RC2 ಇಂದ ಹಿಡಿದು HNP ಅವ್ರಿಗೆ ಇರುತ್ತೆ. ಅವ್ರಿಗೆ ಏನು ಇವಾಗ ಸ್ಕಿಲ್ಡ್ ವರ್ಕರ್ಸು, ನಾನ್ ಸ್ಕಿಲ್ಡ್ ವರ್ಕರ್ಸು ಏನಿದೆ ಅವರು ಮಾಡ್ತಾ ಇದ್ದಾರೆ, ಅವ್ರೇನು ತೊಂದರೆ ಇಲ್ಲ. ಅಂದರೆ ನಿಮ್ಮ ಈಕ್ವಲ ಇವ್ರದ್ದೇ, ಇವ್ರದಲ್ಲಿ ನಿಮ್ಮದಲ್ಲಿ ಸ್ಕಿಲ್ಡ್ ವರ್ಕರು ಇವ್ರದಲ್ಲಿ ಇದ್ದಾರಾ?
ಇಲ್ಲ, ಅವರವರ ಈ ಸ್ಕಿಲ್ಗೆ ತಕ್ಕಂಗೆ ಅವ್ರು ಮಾಡ್ತಾ ಇದ್ದಾರೆ. ಆ ಥರ ನಾವು ಅವ್ರು ಈಕ್ವಲು, ಅವ್ರು ಕಮ್ಮಿ, ಇವ್ರು ಜಾಸ್ತಿ ಅಂತ ಹೇಳಲ್ಲ. ಎಲ್ಲ ಒಂದೇ ಸಮಾನ. ಹೌದು, ವರ್ಕರ್ಸ್ ಅಂದರೆ ಎಲ್ಲ ಒಂದೇ ಸರ್. ಒಂದೇ ಸರ್. ಓಕೆ ಸರ್. ನಿಮ್ಮ ಹೆಸರು ಸರ್? ಇವತ್ತು DMA ಬಂದಿದೆ, ತುಂಬ ಸಂತೋಷ. ಏಕೆಂದರೆ ಪರ್ಮನೆಂಟ್ ನಾನ್ ಪರ್ಮನೆಂಟ್ ವರ್ಕರನ್ನ ಸೇರಿ ಈ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಹೇಳ್ಕೊಡ್ಬೇಕಾಗುತ್ತೆ. ಇವು ಕೇಳಿರುವ ಬೇಡಿಕೆಗಳು ಕರೆಕ್ಟಾಗಿರುತ್ತೆ. ಈಗ ನಮ್ಮ BMA ಬಂದಿರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ಸಪೋರ್ಟ್ ಬಂದಿದೆ. ಸೊ BMAಗೆ ವಿ ಎಕ್ಸ್ಪ್ರೆಸ್ ಅವರ್ ಹೋಲಾಟೆಡ್ ಥ್ಯಾಂಕ್ಸ್. ಸೊ ಅವರು ಕೂಡ ಈಗ ಮಧ್ಯಪ್ರವೇಶ ಮಾಡಬೇಕು, ಮ್ಯಾನೇಜ್ಮೆಂಟ್ ಹತ್ರ ಹೇಳಬೇಕು. ಅವರು ಕೂಡ ನಮ್ಮ ಕಾರ್ಮಿಕರು, ನಮ್ಮ ಜೊತೆಯಲ್ಲಿರೋರು, ಅವರು ಕೂಡ ಸಂಘಟನೆ ಇಟ್ಕೊಂಡಿದ್ದಾರೆ. ಅವ್ರನ್ನ ಕರೆದು ಮಾತಾಡಿ ಒಂದು ಸೊಲ್ಯೂಷನ್ ತಗೊಂಡು ಬನ್ನಿ. ಈಗ 7th ಡೇ ಆಗಿದೆ, ಇದು ಇನ್ನೂ ಇಂಟೆನ್ಸಿಫೈ ಆಗೋದು ಬೇಕಾಗಿಲ್ಲ. ಒಂದು ಸ್ಮೂತ್ ಆಗಿರಬೇಕು, ಫ್ಯಾಕ್ಟ್ರಿನಲ್ಲಿ ಒಂದು ಕಾರ್ಡೈನ್ ಅಟ್ಮಾಸ್ಫಿಯರ್ ಇರಬೇಕು, ಉತ್ಪಾದನೆ ಆಗಬೇಕು, ನಮ್ಮ ಕಂಪನಿ ಚೆನ್ನಾಗಿರಬೇಕು, ಈ ಊರು ಚೆನ್ನಾಗಿರ್ಬೇಕು, ಇಲ್ಲಿ ಲಾನ್ ಆರ್ಡರ್ ಯಾವುದನ್ನು ಕ್ರಿಯೇಟ್ ಆಗಬಾರ್ದು. ಸೊ ಅದಕ್ಕೆಲ್ಲ ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳಿ ನಮ್ಮ BMA ಅವ್ರು ಕೂಡ ಸಪೋರ್ಟ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ತಗೊಂಡು ಬರುತ್ತೆ ಆಗಬೇಕು. ಯಾಕೆಂದರೆ ಕಾನೂನು ಪ್ರಕಾರ ಮಾತಾಡುವಾಗ ಹಲವಾರು ಇಶ್ಯೂಸ್ ಬರುತ್ತೆ. ಮ್ಯಾನೇಜ್ಮೆಂಟ್ ಕೂಡ ಅವ್ರ ಸ್ಟ್ಯಾಂಡ್ ಏನಿದೆಯೋ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. 7 ದಿವಸ ಆಗಿದೆ. ಸೊ ಫಸ್ಟೇ ಅವರು ಟಫ್ ಆಗಿರೋದು ಓಕೆ. ಈಗ ಬರ್ತಾ ಬರ್ತಾ ಸ್ವಲ್ಪ ನೋಡಿ, ಎಲ್ಲಿ ನೋಡಿದ್ರೂ ಅದರ ಒಂದು ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿ ಬರೋದ್ರಿಂದ ಸೊ ಈಗ ಗುಡ್ ಹ್ಯೂಮನ್ ರಿಲೇಷನ್ಶಿಪ್ ಇರಬೇಕು. ಸೊ ಇವ್ರ ಹತ್ರ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗಿ ಸ್ಟ್ಯಾಂಡ್ ಅಲ್ಲ. ಮಾತಾಡಿ, ಕರೆದು ಮಾತಾಡಿ ಏನಾಗಬೇಕು, ನಿಮ್ಮದು ಬೇಡಿಕೆಗಳು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳಿ, ಸರಿ ಇದ್ದರೆ ಏನಂತ ಮಾತಾಡಿ ಒಂದು ಸೊಲ್ಯೂಷನ್ ಅಷ್ಟೇ ಕೇಳೋದು. BMAಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಿ